ದ್ವಾಪರ ದಾಟುತ್ತ ನನ್ನನೇ ನೋಡಲು ನನ್ನನೇ ಸೇರಲು ಬಂದರಾದಿಕೆ. ಹಾಡಲಿ ಹಾಡಲು ಮಾತಲಿ ಕೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ. ಸಖಿ ಸಖಿ ನನ್ನ ರೂಪಸಿ, ಸಖಿ ಸಖಿ ನಿನ್ನ ಮೋಹಿಸಿ, ನೀನೇ ನನ್ನ ಪ್ರೇಯಸಿ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವದಲ್ಲೆಂದಿದೆ. ಬೇರೆ ದಾರೀನು ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೇ ಎನ್ನೇನಿದೆ. ನಿಹಾರಿಕಾ ಆಕರ್ಷಿಕಾ ಅನಾಮಿಕಾ ಹೆಸರೇನೆ, ವಿಮೋಹಿಕಾ ಶಿಫಾಲಿಕಾ ಇವಾನ್ಸಿಕಾ ನೀನೇನೆ. ಅರಳಿದ ಸುಮಗಳ ಅರಳಿಸುವವಳು ಕುಸುಮಗಳಂತ ಬೆರಳು, ಚೆಮ್ಮಲ್ಲಿಗೆಯಂತಿವೆ ಬೆರಳು. ಗಿಳಿಗಳ ಬಳಗಕ್ಕೆ ಸರಿಗಮ ಕಲಿಸುವ ಇನಿದ ನಿಜೇನಿಗೆ ಕೊರಳು, ಬಲು ವಿಸ್ಮಯ ನಿನ್ನ ಕೊರಳು. ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ, ಆಂತರ್ಯದಲ್ಲಿ ಔದಾರ್ಯವಂತೆ, ನೀನೇ ನನ್ನ ಪ್ರೇಯಸಿ. ಪಾದಪತ್ಯಾನ ಬರದ ಹಾಗಿರುವ ಹೆಜ್ಜೆಯ ಮುದ್ರೆಯೂ, ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯೂ ಭದ್ರೆಯೂ. ನಾನು ಶ್ರೀಕೃಷ್ಣ ನೀನೆ ನನ್ನ ಬಾಮೆ ಮೂಡಿದೆ ಪ್ರೀತಿಯೂ, ಎಷ್ಟ ಜನ್ಮಗಳ ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯೂ. ಲೀಲಾವತಿ ಶರಾವತಿ ಲೀಲಾವತಿ ಹೆಸರೇನೆ, ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇನೆ. ನೀ ನಕ್ಕರೆ ಸಕ್ಕರೆ ಅರರರೆ ಎಂದು ಬ್ರಹ್ಮನಿಗೂನು ಬೆರಗು, ನೀನೆಂದರೆ ಬೆರಗಿಗೆ ಬೆರಗು. ಬರೆದರೆ ಮುಗಿಯದು ಪದದಲ್ಲಿ ಸಿಗದು ರಾತ್ರಿಯರಿಗಿಂತ ಸೊಬಗು, ಮೈ ಮಾಟವೇ ಮೋಹಕ ಸೊಬಗು. ಲಾವಣ್ಯ ನೋಡಿ ನಾದನ್ಯನಾದೆ, ತಾರುಣ್ಯ ಮೂಡಿ ಹೀಗಾಗಿ ಹೋದೆ, ನೀನೇ ನನ್ನ ಪ್ರೇಯಸಿ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವದಲ್ಲೆಂದಿದೆ. ಬೇರೆ ದಾರೀನು ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನು ಇನ್ನೇನಿದೆ. ಹೇಗಿದ್ದೀರಿ ಪ್ರೇಕ್ಷಕ ಬಿಂದುಗಳೇ? ಇವತ್ತಿನ ಹಾಡು ಕೃಷ್ಣಂ ಪ್ರಣಯ ಸಖಿ ಅನ್ನುವಂತಹ ಒಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಚಲನಚಿತ್ರದಿಂದ ತೆಗೆದುಕೊಂಡಂತಹ ಹಾಡು. ನಮಗೆ ಎಸ್ ಅನ್ಸುತ್ತೋ ಆ ಲೇಖದಲ್ಲಿ ನಾವು ಇದನ್ನು ಹಾಡಿದ್ದೇವೆ, ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಬೇಕು. ಆದರೆ ಇಲ್ಲಿ ಈ ಚಲನಚಿತ್ರದಲ್ಲಿ ಕೆಲಸ ಮಾಡಿದಂತಹ ಗಣೇಶ್ ಅವರ ಬಗ್ಗೆ 4 ಮಾತನ್ನು ನಾವು ಹೇಳಲೇಬೇಕು. ಸ್ವಂತ ತಾಕತ್ತಿನ ಮೇಲೆ, ಸ್ವಂತ ಧೈರ್ಯದ ಮೇಲೆ ತಾವು ಏನಾದರೂ ಒಂದು ಸಾಧನೆಯನ್ನು ಮಾಡಲೇಬೇಕು ಅಂತ ತಿಳುವಳಿಕೆಯನ್ನು ಮಾಡಿಕೊಂಡು ಕಾಮಿಡಿ ಟೈಮ್ ಗಣೇಶ್ ಅನ್ನುವ ಕಾಮಿಡಿ ಟೈಮ್ ಅನ್ನುವಂತಹ ಒಂದು ಶೋನ ಉದಯ ಟಿ ವಿಯಲ್ಲಿ ತೊಗೊಂಡು ಬರ್ತಾರೆ. ಆ ಶೋ ಸುಮಾರು ವರ್ಷ ನಡೆಯುತ್ತೆ. ಒಳ್ಳೆಯ ರೀತಿಯಲ್ಲಿ ಹೆಸರು ಮಾಡ್ತಾ ಮಧ್ಯದಲ್ಲಿ ಚೆಲ್ಲಾಟ ಮತ್ತು ಒಂದಿಷ್ಟು ಫಿಲ್ಮ್ಗಳಲ್ಲಿ ಕೆಲಸ ಮಾಡ್ತಾರೆ. ಆದರೆ ವಿಶೇಷವಾಗಿ ನಾವು ಇಲ್ಲಿ ಹೇಳಬೇಕಾಗಿರೋದೇನಂತ ಅಂದರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅನ್ನುವ ಪಟ್ಟವನ್ನು ತಗೊಳ್ಬೇಕಾದ್ರೆ ಅಷ್ಟೇ ಕಷ್ಟವನ್ನು ಪಟ್ಟಿದ್ದಾರೆ. ಒಂದು ಪೀರಿಯಡ್ ಅಂತ ಬಂದಿತ್ತು ಅವರಿಗೆ, ಒಂದು ವರ್ಷದಲ್ಲಿ ಒಂದು ಸುಮಾರು 4-5 ಫಿಲ್ಮ್ಗಳು ಸೂಪರ್ ಹಿಟ್ ಆಗುವಂತಹ ಗಳಿಕೆಯಲ್ಲಿ ಬಂದಂತಹ ಚಿತ್ರಗಳು ಬಂದುವವರು. ಅದರಲ್ಲಿ ಬಹಳಷ್ಟು ಫಿಲ್ಮ್ಗಳು, ಅದರಲ್ಲಿ ಹೆಚ್ಚಾಗಿ ಹೆಸರು ಮಾಡಿದಂಥದ್ದು ಮುಂಗಾರು ಮಳೆ. ಈಗಲೂ ಕೂಡ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಆ ಫಿಲ್ಮ್ನ ರೆಕಾರ್ಡನ್ನು ಕೂಡ ಮುರಿದು ಕರ್ನಾಟಕದಲ್ಲಿ ಅತಿ ಹೆಚ್ಚು, ಅಂದರೆ ಈಗ KGF 1 KGF 2 ಬರುವ ಮೊದಲು ರೆಕಾರ್ಡನ್ನು ಮಾಡಿದಂಥ ಚಲನಚಿತ್ರ ಆಗಿ ಮೂಡಿಬರುತ್ತೆ. ಇದರಲ್ಲಿ ಯೋಗರಾಜ್ ಭಟ್ ಕೂಡ ಮತ್ತು ಜಯಂತ್ ಕಾನ್ಕಣಿ ಅನ್ನುವಂತಹ ಒಂದಿಷ್ಟು ಡೈರೆಕ್ಟರು ಮತ್ತು ಮ್ಯೂಸಿಕ್ ಡೈರೆಕ್ಟರು ಕೂಡ ಹೊರಗೆ ಸಿಗ್ತಾರೆ ಕರ್ನಾಟಕ ಚಲನಚಿತ್ರಕ್ಕೆ. ಗೋಲ್ಡನ್ ಸ್ಟಾರ್ ಗಣೇಶ್ ಇವರು ಕೂಡ ಒಬ್ಬ ನಾಯಕ ನಟರಾಗಿ
ಸುಂದರ ಸುರಸುಂದರಾಂಗ ಅಂತಲೇ ಹೇಳ್ಬೋದು. ಆದಷ್ಟು ಹೈಟ್ನಲ್ಲಿ ಇಲ್ಲದೇ ಇದ್ದರೂ ಸ್ವಾಭಾವಿಕವಾಗಿ ಒಂದು ಲೆವೆಲ್ಲಿಗೆ ಇದ್ದಂತಹ ಸುಂದರ ಯುವಕ. ಅವರು ಕೂಡ ಚಲನಚಿತ್ರಕ್ಕೆ ಸಿಗ್ತಾರೆ. ಇವರು ಪಟ್ಟ ಕಷ್ಟ ಚಲನಚಿತ್ರದಲ್ಲಿ ಭಾಳ ಮಿತಿಯಾಗಿ ಕಷ್ಟವನ್ನು ಪಟ್ಟು ಈ ಸಾಧನೆಯನ್ನು ಗಳಿಸಿದ್ದಾರೆ. ಇವತ್ತು ಗೋಲ್ಡನ್ ಸ್ಟಾರ್ ಆಗಿ ಮೆರೀತಾ ಇದ್ದಾರೆ. ಇಲ್ಲಿ ನಾವು ಹೇಳಬೇಕಾಗಿರೋದು ಏನು ಅಂತೇಳಿದ್ರೆ, ನ್ಯಾಯಯುತವಾಗಿ ಕೆಲಸ ಮಾಡಿದ್ರೆ, ಒಳ್ಳೆಯ ರೀತಿಯಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ನಿಂತರೆ ದೇವರು ಅದಕ್ಕೆ ಅಸ್ತು ಅಂತಾನೆ ಅನ್ನೋದಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಇವತ್ತಿಗೆ ಕಾರಣಕರ್ತರಾಗ್ತಾರೆ. ಇನ್ನು ನಮ್ಮ ಕಿಚ್ಚ ಸುದೀಪ್ ಅವರಿಗೆ ಒಂದು ಪ್ರಶ್ನೆಯನ್ನು ಇಂಟರ್ವ್ಯೂದಲ್ಲಿ ಕೇಳಿದಾಗ, ನೀವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ರೊಮ್ಯಾಂಟಿಕ್ ಆಗಿ ಫಿಲ್ಮ್ ಬರ್ತಾವಲ್ವ, ಆ ಫಿಲ್ಮ್ಗಳಲ್ಲಿ ಅಭಿನಯಕ್ಕೆ ಯಾರು ಹೊಂದುತ್ತಾರೆ ಅಂತ ವಿಷಯಕ್ಕೆ ಬಂದಾಗ ಕಿಚ್ಚ ಸುದೀಪ್ ಅವರು ಗಣೇಶ್ ಅವರ ಹೆಸರು ತಗೊಳ್ತಾರೆ. ಅದು ನಿಜಕ್ಕೂ 100% ಸರಿ ಅನಿಸುತ್ತೆ. ಅವರ ಫೀಲಿಂಗ್ ಆಗಿರ್ಬೋದು, ಅವರು ಆ ರೊಮ್ಯಾಂಟಿಕ್ ಆಗಿ ಫೀಲ್ನಲ್ಲಿರುವಂತಹ ಆ್ಯಕ್ಟನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ನೀರಿನಲ್ಲೋ ಮತ್ತೊಂದರಲ್ಲಿ ಅವರ ಕೈಗಳನ್ನು ಬೀಸುವಂಥದ್ದು, ಅತಿಯಾದ ಅಂದದಲ್ಲಿ ಮಾಡೋದ್ರ ಸಲುವಾಗಿ ನಿಜ ಅಂತ ಆಗುತ್ತೆ. ಇದಕ್ಕೆ ನೀವು ನೋಡಬೇಕು ಅಂದರೆ ಮುಂಗಾರು ಮಳೆಯ ದೇವದಾಸನ್ನು ನೀವು ಅರ್ಥ ಮಾಡ್ಕೋಬೋದು. ಬಹಳಷ್ಟು ಫಿಲ್ಮ್ಗಳು, ಹಾಡುಗಳು ಕೂಡ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಅವರ ಚಲನಚಿತ್ರದಲ್ಲಿ ಬರ್ತವೆ. ಈ ಫಿಲ್ಮ್ನಲ್ಲೂ ಕೂಡ ಇದೇ ರೀತಿಯಾಗಿದೆ. ಬಹಳಷ್ಟು ಹೇಳ್ತಾ ಹೋದರೆ ಪ್ರಯೋಜನ ಇಲ್ಲ. ನಮ್ಮ ಈ ಹಾಡು ಕೃಷ್ಣಂ ಪ್ರಣಯ ಶಕಿ, ಅದರಲ್ಲಿ ನಾನು ಹಾಡಿದಂಥ ಈ ಹಾಡು ಎಷ್ಟು ಅಂದವಾಗಿದೆ ಮತ್ತು ಎಷ್ಟು ಒಳ್ಳೆಯ ರೀತಿಯಲ್ಲಿ ಹೇಳಿದ್ದೇನೆ ಅನ್ನೋದನ್ನು ಕಮೆಂಟ್ ಮುಖಾಂತರ ಹೇಳೋದ್ರ ಜೊತೆಯಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಯಾರ್ಯಾರಿಗೆ ಇಷ್ಟ, ಅವರ ಯಾವ ಫಿಲ್ಮ್ ನಿಮಗೆ ಭಾಳ ಇಷ್ಟ, ಯಾವ ಡೈಲಾಗು ನಿಮಗೆ ಇಷ್ಟ ಅನ್ನೋದನ್ನು ಕೂಡ ನಮ್ಮ ಚಾನಲಿಗೆ ಕಮೆಂಟ್ ಮುಖಾಂತರ ತಿಳಿಸಬೇಕು. ಇದರ ಜೊತೆಯಲ್ಲಿ ನಾನು ಈ ವಿಡಿಯೋದ ಮುಖಾಂತರ ಕರ್ನಾಟಕದ ಕುಲಕೋಟಿಗೆ ಇಲ್ಲಿಂದಾನೇ ನಮಸ್ಕಾರವನ್ನು ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಕೋಟಿ ನಮನದ ಜೊತೆಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಪ್ರೇಕ್ಷಕ ಬಿಂದುಗಳೇ, ಧನ್ಯವಾದ. ಕರ್ನಾಟಕದ ಕುಲಕೋಟಿಗೂ ಇಲ್ಲಿಂದಾನೆ ನನ್ನ ನಮಸ್ಕಾರಗಳು.